ನಮಸ್ಕಾರ ವೀಕ್ಷಕರೇ, ಭಾರತೀಯ ಅಡುಗೆ ಮನೆಗೆ ಸ್ವಾಗತ. ಇವತ್ತು ನಾನು ಮನೆಯಲ್ಲೇ ಪ್ಯೂರಾಗಿ ಕೋಕೋನಟ್ ಆಯಿಲ್ ಮಾಡೋದು ತೋರಿಸ್ಕೊಡ್ತೀನಿ. ಅಂದರೆ ಕೊಬ್ಬರಿ ಎಣ್ಣೆ ನಾವು ಮನೆಯಲ್ಲೇ ಮಾಡ್ಕೋಬೋದು. ತುಂಬಾ ಪ್ಯೂರಾಗಿರುತ್ತೆ. ಮತ್ತು ನಾವು ಅಡುಗೆಗೂ ಬೆಳೆಸ್ಕೋಬೋದು, ಕೂದಲಿಗೂ ಬೆಳೆಸ್ಕೋಬೋದು, ಅಥವಾ ಮೈಗೂ ನಾವು ಹಚ್ಕೋಬೋದು. ಎಲ್ಲದಕ್ಕೂ ಯೂಸ್ ಆಗುತ್ತೆ. ಸೊ ನಾವು ಮನೆಯಲ್ಲೇ ಮಾಡಿಕೊಂಡ್ರೆ ತುಂಬಾ ಖುಷಿ ಇರುತ್ತೆ. ಯಾಕಂದರೆ ಪ್ಯೂರಾಗಿದೆ, ಏನೂ ಮಿಕ್ಸ್ ಇಲ್ಲ ಇದರಲ್ಲಿ ಅಂತ ನಮ್ಗೆ ಗೊತ್ತಾಗುತ್ತೆ. ಬನ್ನಿ ಇದನ್ನು ಮಾಡೋಕ್ಕೆ ತೋರಿಸ್ಕೊಡ್ತೀನಿ. ದೊಡ್ಡ ತೆಂಗಿನಕಾಯಿ ಒಂದು 4 ತೆಂಗಿನಕಾಯಿ ತೊಗೊಂಡಿದ್ದೀನಿ. ಫ್ರೆಶ್ಶಾಗಿ ಹೊಡೆದು ನೀರು ತೆಗೆದು ಇಟ್ಟಿದ್ದೀನಿ. ಇದನ್ನು ನಾವು ಗ್ರೈಂಡ್ ಮಾಡ್ಕೋಬೇಕು. ಮಿಕ್ಸಿ ಜಾರಲ್ಲಿ ಹಾಕ್ಕೊಳ್ಳೋಣ. ಈ ರೀತಿ ಕಟ್ ಮಾಡಿಕೊಂಡು ಮಿಕ್ಸಿ ಜಾರ್ಗೆ ಹಾಕೋಬೇಕು. ನಾನು ಎಲ್ಲ ಕಟ್ ಮಾಡ್ಕೊಂಡಿದ್ದೀನಿ, ಚಿಕ್ಕದಾಗಿ ಪೀಸ್ ಮಾಡ್ಕೊಂಡಿದ್ದೀನಿ. ನಾನು ಫಸ್ಟು ತರ್ತರಿಯಾಗಿ ಗ್ರೈಂಡ್ ಮಾಡ್ಕೋತೀನಿ. ಯಾಕಂದರೆ ದೊಡ್ಡದು ಚಿಕ್ಕದು ಎಲ್ಲ ಪೀಸಸ್ ಇದೆ. ಮುಂಚೆನೇ ನೀರು ಹಾಕ್ಕೊಂಡು ರುಬ್ಕೊಂಡ್ಬಿಟ್ರೆ ಮತ್ತು ಉಂಡೆ ಥರ ಇರುತ್ತೆ. ಹಾಗಾಗಿ ನಾನು ತರ್ತರಿಯಾಗಿ ಮುಂಚೆ ಗ್ರೈಂಡ್ ಮಾಡ್ಕೋತೀನಿ. ಈ ರೀತಿ ತರ್ತರಿಯಾಗಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಇದರಲ್ಲಿ ನೀರು ಹಾಕ್ಕೋಬೇಕು. ಒಳ್ಳೆ ಕ್ಲೀನಾಗಿರೋ ನೀರು ಹಾಕ್ಕೋಬೇಕು. ಇದನ್ನು ಪೂರ್ತಿ ಪೇಸ್ಟಾಗಿ ರುಬ್ಕೋಬೇಕು. ಈಗ ನಾನು ಒಂದು ತೆಳುವಾದ ಬಟ್ಟೆ ತೊಗೊಂಡಿದ್ದೀನಿ. ಇದು ಸೋದಿಸ್ಕೋಬೇಕು, ಹಾಲೆಲ್ಲ ಸೋದಿಸ್ಕೋಬೇಕು. ಮತ್ತು ಇದನ್ನು ಮತ್ತೆ ಒಂದು ಸಲ ಗ್ರೈಂಡ್ ಮಾಡ್ಕೋಬೇಕು. ಮತ್ತು ಅದೇ ರೀತಿ ನೀರು ಹಾಕ್ಕೊಂಡು ಒಂದು ಅರ್ಧ ಕಪ್ಪು ಗ್ರೈಂಡ್ ಮಾಡ್ಕೋಬೇಕು. ಮತ್ತೆ ಒಂದು ಸಲ ಗ್ರೈಂಡ್ ಮಾಡ್ಕೋತೀನಿ. ಎಲ್ಲ ಹಾಲಲ್ಲಿ ನಾವು ಎಣ್ಣೆ ಮಾಡೋದು. ಮತ್ತು ಇದನ್ನೇ ಯಾಕೆ ವೇಸ್ಟ್ ಮಾಡಬೇಕು? ನಾವು ನೀಟಾಗೆಲ್ಲ ಹಾಲೆಲ್ಲ ಹಿಂಡಿ ತೆಕ್ಕೋಬೇಕು. ಮತ್ತು ಇವೆಲ್ಲ ನೋಡಿ, ಒಂದು 4 ತೆಂಗಿನಕಾಯಿಗೆ ಹಾಲೆಲ್ಲ ತೆಗೆದು ಮತ್ತು ಅದ್ರ ಬೇಡದೇ ಇರೋದು ಒಂದಷ್ಟು ಬಂದಿದೆ. ಇದು ಏನಕ್ಕಾದರೂ ನಾವು ಮಸಾಲೆಗೆ ಏನಾದರೂ ಹಾಕ್ಕೊಳಂಗಿದ್ರೆ ಯೂಸ್ ಮಾಡ್ಕೋಬೋದು. ಈಗ ಹಾಲೆಲ್ಲ ತೆಗೆದು ತಯಾರಿ ಮಾಡ್ಕೊಂಡಿದ್ದೀವಿ. ಇದನ್ನು ನಾವು ಮುಚ್ಚಿಡಬೇಕು. ಒಂದು 4 ಇಂದ 5 ಅವರ್ ಆದರೂ ಇದನ್ನು ಇಡಬೇಕು. ಅಥವಾ ರಾತ್ರಿ ರುಬ್ಬಿ ಹಾಲು ತೆಗೆದು ಅಥವಾ ಬೆಳಗ್ಗೆ ಸಹ ನಾವು ಇದನ್ನು ಮಾಡ್ಕೋಬೋದು. ನಾನು ಒಂದು 4 ಅವರ್ ಬಿಟ್ಟು ನಾನು ಮಾಡ್ಕೋತೀನಿ. 4 ಅವರ್ ಆಗಿದೆ. ಸೊ ಮೇಲ್ಗಡೆ ಕೆನೆ ಥರ ನಿಂತಿದೆ ಗಟ್ಟಿಯಾಗಿ. ಸೊ ನೀರು ಸಪ್ರೇಟಾಗಿದೆ, ಕ್ರೀಮ್ ಸಪ್ರೇಟಾಗಿ ಬಂದಿದೆ. ಸೊ ಅದಕ್ಕೆ ನಾನು 4 ಗಂಟೆವರೆಗೂ ಇಡಬೇಕು. ಇಲ್ಲ ಟೈಮ್ ಇಲ್ಲ, ಇನ್ನೂ ಲೇಟ್ ಆದರೂ ಪರವಾಗಿಲ್ಲ, ರಾತ್ರಿ ಸಾಯಂಕಾಲ ಗ್ರೈಂಡ್ ಮಾಡಿ ಹಾಲು ತೆಗೆದು ನಾಳೆ ಬೆಳಗ್ಗೆ ಕೂಡ ನಾವು ಇದನ್ನು ಮೇಲ್ಗಡೆಯಿಂದ ಕ್ರೀಮ್ ತೆಗೆದು ಈ ರೀತಿ ಮಾಡ್ಕೋಬೋದು. ಬನ್ನಿ ಇದನ್ನು ಮೇಲಿಂದ ಈ ಕ್ರೀಮ್ ತೆಗೆದ್ಬಿಡೋಣ. ಸೊ ಕೊಬ್ಬರಿ ಹಾಲೆಲ್ಲ ಗಟ್ಟಿ ಇರೋದೆಲ್ಲ ತೆಕ್ಕೊಂಡಾಗಿದೆ. ಮತ್ತು ಮಿಕ್ಕಿರೋ ನೀರನ್ನು ನಾವು ಇಟ್ಟು ಕಲಸೋಕ್ಕೆ ಏನಕ್ಕಾದರೂ ನಾವು ಉಪಯೋಗಿಸ್ಕೋಬೋದು. ಸೊ ಇದನ್ನು ನಾನು ಗ್ಯಾಸ್ ಮೇಲೆ ಇಡ್ತೀನಿ. ಇದನ್ನು ಕಮ್ಮಿ ಉರಿಯಲ್ಲೇ ನಾವು ಇದನ್ನು ಕುದಿಸ್ಕೋಬೇಕು. ಈ ರೀತಿ ಕೈ ಆಡಿಸ್ತಾನೆ ಇರಬೇಕು. ತಳ ಹಿಡಿದಿರ ಕೈ ಆಡಿಸ್ತಾ ಇರಬೇಕು. ಕಮ್ಮಿ ಉರಿಯಲ್ಲೇ ಕುದಿಸ್ಕೋಬೇಕು. ಕಮ್ಮಿ ಅಂದರೂ ಒಂದು 10 ರಿಂದ 15 ನಿಮಿಷ ಟೈಮ್ ಹಿಡಿಯುತ್ತೆ. ಸೊ ಎಣ್ಣೆ ಬಿಟ್ಕೊಂಡಿದೆ. ಗ್ಯಾಸ್ ಆಫ್ ಮಾಡ್ಕೊಳ್ಳೋಣ.
ಸೊ ಚೆನ್ನಾಗಿ ಎಣ್ಣೆ ತೆಗ್ದಿದ್ದೀನಿ. ತಾಜಾ ಕೊಬ್ಬರಿ ಎಣ್ಣೆ ತಯಾರಾಗಿದೆ. ಇದನ್ನು ತಣ್ಣಗಾದಮೇಲೆ ನಾವು ಈ ರೀತಿ ಗಾಜಿನ ಬಾಟ್ಲಲ್ಲೇ ಹಾಕಿ ಇಟ್ಕೋಬೇಕು. ಸೊ ನಾನು ತಣ್ಣಗಾಗಕ್ಕೆ ಬಿಡ್ತೀನಿ. ಬಾಟ್ಲಿಗೆ ತುಂಬಿಸಿಕೊಂಡು ಇಟ್ಕೋಬೇಕು. ಸೊ ನಮಗೆ ತಾಜಾ ಕೊಬ್ಬರಿ ಎಣ್ಣೆ ತಯಾರಾಗುತ್ತೆ. ಸೊ ಮನೆಯಲ್ಲೇ ನಾವು ಮಾಡ್ಕೋಬೋದು. ಹೊರಗಡೆ ತೊಗೊಂಡ್ರೆ ನಾವು ಏನೇನು ಮಿಕ್ಸ್ ಇರುತ್ತೋ ಯಾವುದು ಪ್ಯೂರ್ ಅಂತೂ ಸಿಗಲ್ಲ. ಸೊ ಹಾಗಾಗಿ ಮನೆಯಲ್ಲೇ ನಾವು ಮಾಡಿಕೊಂಡ್ರೆ ನಾವು ಸಾರಿಗೆ ಒಗ್ಗರಣೆ ಹಾಕಬೇಕು, ಇಲ್ಲ ಮೈಗೆ ಹಚ್ಕೋಬೇಕು, ಅಥವಾ ತಲೆ ಕೂದಲು ಹಚ್ಕೋಬೇಕು, ಎಲ್ಲದಕ್ಕೂ ತುಂಬಾ ಚೆನ್ನಾಗಿರುತ್ತೆ. ನೀವು ಟ್ರೈ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ಸ್ ಕೊಡಿ. ನನ್ನ ರೆಸಿಪಿ ಹೀಗೆ ನೋಡ್ತಾಯಿರಿ.